ಹೊಸ ಪ್ಲೇಸ್ ದಾವಣಗೆರೆ ಅಕ್ಕಪಕ್ಕ. ನಾನು ಹಂಗೆ ಹೇಳಲ್ಲ, ಪಕ್ಕ ಅಕ್ಕ ಏನೇನಿದೆ ನೋಡ್ಕೊಂಡು ಬರೋಣ. ದಟ್ ಈಸ್ ಇಂಪಾರ್ಟೆಂಟ್ ಆಯಿತಾ. ಅದು ಈ ವಿಡಿಯೋದಲ್ಲಿ ಕಾಣಿಸುತ್ತೆ. ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ನನಗೆ ಇನ್ನು ಈ ವಿಡಿಯೋ ಪೋಸ್ಟ್ ಆಗಿ 2 ದಿವಸದಲ್ಲಿ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇರೋ ಪ್ಲಾನ್ ಇದೆ. ನನಗೆ ಅಲ್ಲೆಲ್ಲ ಏನೇನಿದೆ ಒಂದು ಟೈಮಲ್ಲೇ ನೋಡ್ಕೊಬೇಕಂತ ಪ್ಲಾನಲ್ಲಿ ಇದೆ. ಅನ್ಫಾರ್ಚುನೇಟ್ಲಿ ಎಲ್ಲನೂ ನಾನೇ ತಿಳ್ಕೊಳ್ಳೋದು ಇಸ್ ನೆಕ್ಸ್ಟ್ ಇಂಪಾಸಿಬಲ್. ಬಿಕಾಸ್ ಯಾವುದಾದ್ರು ಒಂದು ಜಾಗ ಔಸ್ಕೊಂಡು ಇದ್ದೇ ಇರುತ್ತೆ, ಮಿಸ್ ಮಾಡ್ಕೊಂಡು ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೋಸ್ಕರ ಬೈ ಚಾನ್ಸ್ ಏನಾದರೂ ನಿಮಗೆ ಗೊತ್ತಿದ್ರೆ, ಇಫ್ ಯು ಕ್ಯಾನ್ ಡೂ ಸಮ್ ಹೋಮ್ ವರ್ಕ್, ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ಇಫ್ ಯು ಕ್ಯಾನ್ ಗಿವ್ ಮಿ ಇನ್ಫಾರ್ಮೇಷನ್, ಇಟ್ ವಿಲ್ ಬಿ ಸೋ ಗುಡ್ ದಟ್ ಐ ಕ್ಯಾನ್ ಶೂಟ್ ದ ವಿಡಿಯೋ. ಇಲ್ಲಾಂದ್ರೆ ಇನ್ನೊಂದ್ಸಲಿ ಬರಬೇಕಂದ್ರೆ ಕೋಪ ಬರುತ್ತೆ ಆಯಿತಾ. ಸೊ ಅದರಿಂದ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ, ನೀವೇನಾದರೂ ಕೊಟ್ಟರೆ ಅದನ್ನು ನಾನು ವ್ಯೂ ಮಾಡಿದ್ರೆ, ಅದನ್ನೇನೋ ವಿಡಿಯೋ ಮಾಡಿದ್ರೆ ನಿಮ್ಮ ಹೆಸರನ್ನ ನಾನು ವಿಡಿಯೋದಲ್ಲಿ ಕಾಲ್ ಔಟ್ ಮಾಡ್ತೀನಿ, ಅಂದರೆ ಕ್ರೆಡಿಟ್ ಕೊಡ್ತೀನಿ. ಅದಕ್ಕೋಸ್ಕರ ಆದರೂ ಏನಾದರೂ ಜಾಗ ಹುಡುಗಿ ಸ್ವಾಮಿ. ಈಗ ಶಿವಮೊಗ್ಗದಿಂದ ನೆಕ್ಸ್ಟ್ ಬೇರೆ ಕಡೆ, ಅಲ್ಲಿಂದ ಇನ್ನೊಂದು ಕಡೆ ಆಯಿತಾ, ಅದೇ ಥರ ಹೋಗ್ಬೇಕಂತ ಇದ್ದೀನಿ. ಆ್ಯಂಡ್ ವಿತ್ ಲಾಟ್ ಆಫ್ ಲೋಕಲ್ ಸಪೋರ್ಟ್ ಐ ಆಮ್ ಗೆಟಿಂಗ್ ಇನ್ಫಾರ್ಮೇಷನ್ ಅಲ್ಲಿ ಇಲ್ಲಿ ಅಂತ. ಬಟ್ ಅದೇ ಥರ ಬೇರೆಯವ್ರಿಗೂ ಇರುತ್ತೆ. ದೇ ಕ್ಯಾನ್ ಡೂ ಸಮ್ ಕ್ರೇಜಿ ವರ್ಕ್ ಮಾಡೋಕ್ಕಾದರೆ ಹೇಳಿ. ಏನದು ಹಂದಿಯಾ? ಇಲ್ಲ, ಕುರಿಗಳು. ನಾನು ನೋಡಿದೆ, ನೀವು ನೋಡೋಕ್ಕಾಗಿಲ್ಲ ಯಾಕಂದರೆ ಆ ಕಡೆ ಕ್ಯಾಮ್ರಾನೇ ತಿರುಗಿಸಿಲ್ಲ. ಹೋಗೋಣ, ಶಾಲ್ ವಿ ಗೋ, ಕಮ್ ಆನ್. ನಾವಿವಾಗ ಇಳಿದು ಹತ್ತುತ್ತಾ ಇರೋದು ಆನೆಕೊಂಡ ಅಂತ. ಪ್ರಾಪರಾಗಿ ನಮ್ಮ ದಾವಣಗೆರೆಲಿದೆ. ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ ಇದ್ದಿದ್ದೆ ಅಂತ. ಇನ್ನೂ ಅಷ್ಟು ಪಾಳಾಗಿ ಇಟ್ಕೊಂಡವ್ರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ಸೀರಿಯಸ್ಲಿ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಇದು ಕೊಂಡ ಅಂದರೆ ಕೊಂಡ ಅಂತಿದ್ದೀನಿ. ಕೊಂಡ ಅಂದರೆ ವಾಟರ್ ಸ್ಟೋರೇಜ್ ಮಾಡ್ತಾರಲ್ಲ, ಫಾರ್ ಡ್ರಿಂಕಿಂಗ್ ಆ್ಯಂಡ್ ವಾಷಿಂಗ್ ವಾಟ್ ಎವರ್ ಪರ್ಪಸ್. ಅದಕ್ಕೆ ದಿಸ್ ಇಸ್ ಕಾಲ್ಡ್ ಆನೆ ಹೊಂಡ. ಆನೆಯಿಂದ ಏನಕ್ಕೆ ಇಟ್ಟರು ಗೊತ್ತಿಲ್ಲ, ಹೇಳೋರಿಲ್ಲ. ಒಂದು ಕಾಲದಲ್ಲಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಫಿಶ್ ಇತ್ತಂತೆ. ಇವಾಗ ಈ ನೀರನ್ನ ಕೆಳಗಡೆಯಿಂದ ಬೋರ್ವೆಲ್ಲಿಂದ ಎಳ್ಕೊಳ್ತಾರಂತೆ. ಯಾರು? ಈ ಪ್ರಾಪರ್ಟಿ ಓನರು. ಯಾರವರು? ದೊಡ್ಡ MLA ಅಂತೆ ನಮ್ಮ ದಾವಣಗೆರೆ. ಕೇಳಿದ್ರೆ ಅಕ್ಕಪಕ್ಕ ಎಲ್ಲ 400 ಎಕರೆ ಇವ್ರದೇ ಅಂತೆ. ಎಷ್ಟು ದೊಡ್ಡ ಮನುಷ್ಯ ಇರ್ಬೋದಪ್ಪ. ಲುಕ್ ಅಟ್ ಹೌ ಬ್ಯೂಟಿಫುಲ್ ದೇವ್ ಡನ್. ಸೀರಿಯಸ್ಲಿ ಐ ಲವ್ ಇಟ್. ಇದೆಲ್ಲ ನಮ್ಗೆ ಏರಿಯಲ್ ವ್ಯೂ ಇಲ್ಲದ್ರೆ ಇದೆಲ್ಲ ಕಾಣಲ್ಲ ಈ ಥರ, ಸೀರಿಯಸ್ಲಿ. ಸೊ ಹಂಗೆ ಹೇಳ್ತಾ ನೆಕ್ಸ್ಟ್ ಜಾಗ ಬಂದ್ವಿ. ದಾವಣಗೆರೆಯಿಂದ ಸ್ವಲ್ಪ ದೂರ, 15 ಕಿಲೋಮೀಟರ್ ಅಷ್ಟೇ. ದೇವರ ಬೆಳಿಕೆರೆ ಡ್ಯಾಮ್ ಅಂದ್ಬಿಟ್ಟು, ಅಂದರೆ ರಿಸರ್ವಾಯರ್ ಪಿಕಪ್ ಪಾಯಿಂಟ್ ಅಂತಲೂ ಹೇಳ್ತಾರೆ. ಇದು ಬರ್ತಾ ಇರೋದು ನೀರು ಭದ್ರಾ ರಿವರ್. ಓಕೆ, ಸೊ ಅಲ್ಲಿಂದ ನೀರು ಜಾಸ್ತಿ ಇದ್ದರೆ ಇಲ್ಲ ಹರ್ಕೊಂಡು ಹೋಗುತ್ತೆ. ನೀರು ಜಾಸ್ತಿ ಇಲ್ಲ. ಆ್ಯಕ್ಚುಲಿ ರಿವೈಂಡ್ ಮಾಡಿ ನೋಡಿ, ನಾವು ಇವಾಗ ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಟೆಂಪಲ್ ಇದೆ, ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ. ಅಲ್ಲಿ ಸುತ್ತಕ್ಕಾಗಿಲ್ಲ. ನಾವು ನಡ್ಕೊಂಡು ಸುತ್ತೇವ್ರು ಪರವಾಗಿಲ್ಲ, ಗಾಳಿ ಸುತ್ಕೊಂಡು ಹಂಗೆ ಬೇಡ್ಕೊಳುವ ಅಂತ. ಯಾಕಂದರೆ ಎಲ್ಲರೂ ಹಂಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋರಲ್ವ, ನಿಮ್ಮಂಗೆ ನಾನು ಹಂಗಂತ ವಾಪಸ್ ಹೋಗೋಣ ನಮ್ಮ. ಯಾಕಂದರೆ ನೆಕ್ಸ್ಟ್ ಜಾಗಕ್ಕೆ ಹೋಗ್ಬೇಕಲ್ಲ. ಇಫ್ ಆ್ಯಕ್ಚುಲಿ ನೋಟಿಸ್, ಗೇಟ್ಸ್ ಇದೆ ಆಯಿತಾ. ನೀರು ಜಾಸ್ತಿ ಬಂದರೆ ಆ ಗೇಟ್ಸ್ ಓಪನ್ ಮಾಡ್ತಾರೆ. ನೀರೇನಾದರೂ ನಾರ್ಮಲ್ ಆಗಿದ್ರೆ ಇದು ಲೆಫ್ಟ್ ಸೈಡ್ ಅದೆಲ್ಲ ಓಪನ್ ಇದೆ, ಅದ್ರ ಮೇಲೆ ಹರ್ಕೊಂಡು ಬರ್ಬಿಡ್ಬೋದು ಆಯಿತಾ. ದಿಸ್ ಇಸ್ ವಾಟ್ ದಿ ಪ್ಲಾನ್ ದೇ ಹ್ಯಾವ್. ದಿಸ್ ಗ್ರೇಟ್, ಆ್ಯಬ್ಸಲ್ಯೂಟ್ಲಿ ಗ್ರೇಟ್. ಓಕೆ, ಬಂದುಬಿಟ್ವಿ ಇನ್ನೊಂದು ಜಾಗ. ಇದಕ್ಕೆ ಸಂತೆ ಬೆನ್ನೂರು ಅಂತಾರೆ. ಇನ್ನೊಂದು ಮುಸ್ಲಿಂ ಹೆಸರು ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ವಾಟರ್ ಮಾತ್ರ ಕ್ಲೀನಾಗಿದೆ. ಫುಟೇಜ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಲೈಟಿಂಗ್ ಇರಲಿಲ್ಲ, ಫುಲ್ ಮೋಡ. ಇದಕ್ಕೆ ಹೆಂಗೆ ಎಡಿಟಿಂಗ್ ಮಾಡೋದು ಗೊತ್ತಿಲ್ಲ. ಗೊತ್ತಿದ್ದರೆ ಹೇಳ್ಕೊಡಿ, ಅದನ್ನು ಮಾಡ್ಬೋದಾಗಿತ್ತು. ಬಟ್ ಒನ್ ಥಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್, ಇಲ್ಲಿ ಹಿಂದೂ ಅವ್ರದ್ದು ಮಾನ್ಯುಮೆಂಟ್ಸ್ ಇದೆ, ಮುಸ್ಲಿಮ್ಸ್ ಅವ್ರದ್ದಿದೆ ಸೇಮ್ ಜಾಗದಲ್ಲಿ. ಯಾರು ಕಟ್ಟಿದ್ರು ಗೊತ್ತಿಲ್ಲ, ಯಾರು ಫಸ್ಟು ಯಾರು ಸೆಕೆಂಡು ಅದು ಗೊತ್ತಿಲ್ಲ. ಬಟ್ ಇಸ್ ಆ್ಯಕ್ಚುಲಿ ಬ್ಯೂಟಿಫುಲ್ ಪ್ಲೇಸ್ ಟು ಕಮ್ ಆ್ಯಂಡ್ ಸಿಟ್ ಆ್ಯಂಡ್ ಟೇಕ್ ಫೋಟೋಗ್ರಾಫ್ಸ್ ಆ್ಯಂಡ್ ವಿಡಿಯೋಗ್ರಾಫ್ಸ್ ಆ್ಯಂಡ್ ಆಲ್ ದಟ್ ಸ್ಟಫ್. ಸೀರಿಯಸ್ಲಿ. ಬಟ್ ಒನ್ ಥಿಂಗ್ ಇಸ್ ಇರಿಟೇಟಿಂಗ್ ಇಸ್ ದೀಸ್ ಪೀಪಲ್ ಡೋಂಟ್ ಲೆಟ್ ಯು ಟೇಕ್ ವಿಡಿಯೋಗ್ರಾಫ್ ಆ್ಯಂಡ್ ಫೋಟೋಗ್ರಾಫ್ಸ್. ತುಂಬ ತಲೆ ತಿಂತಾರೆ, ಬೈದು ಎಲ್ಲರೂ ವೀಡಿಯೋ ಮಾಡ್ಕೊತಾರೆ. ನಾವು ಹಂಗೆ ಮಾಡಲಿಲ್ಲ. ಅದಕ್ಕೆ ಯಾಕಂದರೆ ನಮ್ಮ ಹತ್ರ ಇನ್ನೊಂದು ಐಡಿಯಾ ಇತ್ತು ಆಯಿತಾ. ಆ ಐಡಿಯಾ ನಿಮಗೆ 1, 2, 3, 4 ಸೆಕೆಂಡಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಇದನ್ನು ಸೆಂಟ್ರಲ್ಲಿದೆ, ಎಷ್ಟು ಕ್ಲೀನಾಗಿದೆ, ವಾಟ್ರು ಹರಿದಿದ್ರು. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ದ ಬೆಸ್ಟ್ ಥಿಂಗ್ ವಾಟ್ ವಿ ಕ್ಯಾನ್ ಡೂ ಇಸ್, ಇದರೊಳಗೆ ನುಗ್ಕೊಂಡು ಹೋಗಿ ಏನಿದೆ ಅಂತ ನೋಡ್ಬೋದು. ಅದೇ ಅಲ್ವಾ ಆವಾಗಲೇ ನೋಡಿದ್ದು, ಬಟ್ ಡಿಫ್ರೆಂಟ್ ಆ್ಯಂಗಲಿಂದ ನೋಡಬೇಕು, ಆವಾಗಲೇ ಚೆನ್ನಾಗಿ ಕಾಣೋದು ಅಲ್ವಾ. ಲೈಟ್ ಚೇಂಜ್ ಆದರೆ ಹೆಂಗೆ ಬ್ಯೂಟಿಫುಲ್ ಕಾಣುತ್ತೆ. ದಿಸ್ ಇಸ್ ದ ಮುಸ್ಲಿಂ ಮಾನ್ಯುಮೆಂಟ್ ವಿಚ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ವೈ. ಇದೆಲ್ಲ ನೋಡಿ ಹಿಂದೂ ಅವ್ರದ್ದು, ಅಷ್ಟು ಬೇಗ ತೆಗೆದುಬಿಟ್ಟೆ ಆಯಿತಾ. ಫಾಸ್ಟ್ ಫಾರ್ವರ್ಡ್ ಮಾಡಲಾ ಓಡ್ಡ ಮಗನೇ. ಇನ್ನೂ ಓಡಲಿಲ್ಲ, ಸುಸ್ತಾಯ್ತಿಲ್ಲ. ಶಿಷ್ಟಾಯ್ತಾ? ಇಲ್ಲ ಕಣ, ಹಂಗೆ ಶಿಷ್ಟಾಗಿಲ್ಲ.
because I want to see the view. Okay, this is great. I'm loving it. ಹೇಳ್ತಿದ್ದಂಗೆ ಓಡಲಿಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟೆ. Okay, it's great actually to take the the videography I'm telling you about it. So ಏನು ಮಾಡೋಣ, ಸಿ ದಿಸ್ ಇಸ್ ವಾಟ್ ಐ ವಾಸ್ ಥಿಂಕಿಂಗ್. ಇಲ್ಲಿ ನೋಡಿ ಮುಸ್ಲಿಂ ಟಾಂಬ್ ಇದೆ, ಎಂಟ್ರೆನ್ಸಲ್ಲೇ ಮುಸ್ಲಿಂ ಟಾಂಬ್ ಇದೆ. ಹೌ ವಾಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅವರ್ ಸರ್ಪ್ರೈಸ್. ಐ ರಿಯಲಿ ನೋ. ಇಲ್ಲೊಂದು ಕೇವ್ ಇದೆ ಅಂತ ಒಳಗಡೆ. ಓದೋನು ಒಂದು ಚಿಕ್ಕ ಹುಡುಗ ಹೇಳ್ದ, ಬಟ್ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಡಿನೈಡ್ ಇಟ್. ಇದು ಏರಿಯಲ್ ವ್ಯೂ ಅಂತ ಕಾಣ್ತಾರೆ ಪಾಂಡ್. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಇಲ್ಲಿಂದ ಹೇಳ್ತಾ ನೆಕ್ಸ್ಟ್ ಒಂದು ಕೆರೆ ಹೋಗೋಣ. ಕೇಳಿದ್ರೆ ಬೇಜಾರು ಮಾಡ್ಕೊಂತೀರ ಆಯಿತಾ, ಯಾಕಂದರೆ ಇದಕ್ಕೆ ಸೂಳೆಕೆರೆ ಅಂತಾರೆ. ನಾನಲ್ಲಪ್ಪ, ಅವರೇ ಹೆಸರಿಟ್ಟಿರೋದು. ನಾನು ಅಲ್ಲಿ ಪಕ್ಕದಲ್ಲೇ ಒಂದು ರೆಸಾರ್ಟ್ ಸಿಕ್ತು ಆಯಿತಾ, ಒಳ್ಳೆ ನೆಗೋಷಿಯೇಟ್ ಮಾಡ್ಕೊಂಡೆ. ರೆಸಾರ್ಟ್ ಪಕ್ಕನೇ ಇರೋ ಈ ಲೇಕು, ಈ ಲೇಕಲ್ಲಿ ಯಾಕೆ ಇರೋಕ್ಕಾಗಲ್ಲ ಅಂದ್ಕೊಂಡು ಇದು ಬಿಟ್ಟೆ.